ಅದು ಯಾರನ್ನೂ ಕೇಳ್ತಿಲ್ಲ. ಹಂಗಾಗಿ ಕೇಳಲ್ಲ ಬಿಡು. ಮತ್ತೆ ಆರ್ಡರ್ ಸಿಗ್ ನಮ್ಗೆ ಅಂತ ಕೇಳಿ ನಾವು ಬಾಯಿ ಹೊಸ ಮಾಡ್ಕೊಂಡ್ ತಕ್ಕ. ಹೌದು, ಮತ್ತೆ ಕೆಲವರಿಗೆಲ್ಲ ಬೇಜಾರಾಗ್ತು. ಅಲ್ಲ ಜನ ಬಾಯಿ ನಿಂದು ಬೇಡ ಬೇಡ ಕೊನೆ ಅವಕ್ಕೆ ಅವದೇ ಹೊತ್ತಿಗೆ ಹೋಗುದು ಮತ್ತೆ ಸುಟ್ಟು ಬಾಯಲ್ಲಿ ಹೇಳಿದ ಅಲ್ಲಿ ಹಾಕ್ಬೇಕು. ಹೌದಾ ಸರಿ ಬಾವ. ಕೊನೆಗೆ ಎಲ್ಲರೂ ಹುಡುಕಲು ಕಳಿಸಿದ್ಯ ಸಿಕ್ಕಿದ್ನವ. ಹೌದು, ನಾನು ಕೆಲವ್ರನ್ನ ಕಳಿಸಿದ್ದೆ. ಕೊನೆಗೆ ಅವನು ತಮ್ಮನ ಕಳಿಸಿದ್ನ. ಹಾ, ಕೊನೆಗೆ ಅವ್ರ ಕಡೆ ಎಲ್ಲ ಹೋಗಿ ತಮ್ಮನ ಕಡೆ ಎಲ್ಲ ಹುಡುಕೇ ಬೈದ. ಎಲ್ಲಿದ್ದಾಳವ? ಅವ ಎಲ್ಲಿದ್ದಾಳ ಗೊತ್ತಾತ. ಹಾ, ಇದೇ ಅವನೇ ಬಂದು ತಮ್ಮನೇ ಬಂದು ಹೇಳಿದ. ಆ ದುರುಳ ಅಕ್ಕವ್ರವ ಆ ಹೇಳೋದಲ್ಲ ಇದನ್ನ ಬಾಯಿಲಿ ಎಷ್ಟೊತ್ತಿಗೂ ಆ ಮಾತು ಗೊತ್ತಿಲ್ಲ. ತಮ್ಮಿ ಹೇಳಿದ್ದು ಹೇಳು, ಮತ್ತೆ ಮಾತಾಡೋದು ನೀನು. ಅವ್ನು ಹೇಳಿದ್ದು ಹೇಳು. ಅಲ್ದ ಅವನು ನೀನು ಅಡಕರೆ ಯಾರೋ ಕೇಳ್ಕೊಂಬದಪ್ಪ. ಕೊನೆ ಧರ್ಮರಾನು ಹೇಳ್ದ ಹೇಳಿ ಹಾಕ್ಬೇಕಾ ತಮ್ಮ ಹೇಳಿದ ಹೇಳ್ಬಿಡದಪ್ಪ. ಆಡೋರ್ ಬಾಯಿ ಕಟ್ಟಲಾಗ್ತಾನ ಮಾತಿಲ್ಲ. ಆಡೋರ್ ಬಾಯಿ ಒಕ್ಕ ಎತ್ತಿನ ಬಾಯಿ ಕಟ್ಲಾಗ ಆಡೋರ್ ಬಾಯಿ ಕಟ್ಲಾಗ ಮಾತು ಬಿಡೋದಲ್ಲ. ಹಂಗಾಗಿ ನನಗೆ ಈಗ ಸುದ್ದಿ ತಿಳ್ಕೊಂಬ ಇಂದವು. ಎಲ್ಲಿದ್ದಾಡ? ದ್ವೈಪಾಯನ ಸರೋವರದಲ್ಲಿ ಅಲ್ಲೊಂದು ಕೆರೆ ಇದ್ದಲ್ಲ. ಹೌದಾ? ಪರವರ ಎಲ್ಲ ಮತ್ತೆ ದೊಡ್ಡ ಶಬ್ದದಲ್ಲಿ ಬಿಡೋದು. ಅಲ್ಲೆಂತ ಮಾಡ್ತಾನವ? ಅವ್ನು ಹೋಗಿ ಜೀವ ಉಳಿಸ್ಕೊಳ್ಳೋಕೆ ಮುಳಿ ಕೂತಿದ್ದಾನ. ಮುಳ್ಕೊಂಡಿದ್ದಾಡ? ಹೌದಾ? ಏ ದೇವ್ರೆ, ಅಲ್ಲ ನೀವು ಅಲ್ಲೋಗ್ಬಿಟ್ಟಿಗೆ ಇಲ್ಲಿ ಅಂತ ಬಂದ್ರ? ಅಲ್ಲ ಆನು ತಲಂತೆ ಮಾಡಿ ಅವನು ಹೇಳಿದ ಹೋಪನ ಕೊಂದು ಮುಗಿಸ್ಬಿಡೋಣ ಅನ್ನ. ಹಂಗಲ್ಲ ತಮ್ಮ ಅತಲ್ಯ, ಒಂದು ಮಳಿಗೆ ಒಂದು ಕೊಡೆ ಹರಿಲಾಗ ನೋಡು. ಹಂಗಾಗಿ ಯಾವ್ದಕ್ಕೂ ಹೇಳಲೇ ಕೇಳಲೇ ಬಾವು ಹೋಯ್ತ. ಹಾಗೆ ಹೇಳ್ತಾ ಇದ್ದೆ ನೀನು, ಮಳೆ ಬತ್ತೇ ಇದ್ದು ಕೊಡೆ ಬಿತ್ತಿಲ್ಲ ನೀನು. ರಕಾತಲ್ಲ, ಕೆಲವು ಮಳೆಗಾಲರು ಕಳಿ ಹಿಡ್ದದ್ರಲ್ಲಯ್ಯ. ಸರಿ, ಈಗ ಎಂತ ಮಾಡಾಗಿರೀಗ? ಕೊನೆಗೆ ಯೋಚನೆ ಮಾಡಿದ್ಯ ಸರಿ ಆಗ್ತಾ ಹೋಗ್ಕೊಂಡ್ರೆ ಈ ನೋಡು ನಾಳೆ ನೋಡಿದ ಹೇಳ್ದೆ ಬಿಡ್ತು. ಜನ ಆಡ್ಕೊಳ್ತಾವ. ಯಾಕೆಂದ್ರೆ ಪಾಪ ಒಬ್ಬ ಇದ್ದಿದ್ದಾವ. ಹೌದು, ಅವ್ನ್ ಹೇಳೋರು ಕೇಳೋರು ಹಿಂದೆ ಮುಂದೆ ಯಾರು ಇದ್ದಿದ್ವಿಲ್ಲ. ಆತ ಆ ಹೊತ್ನಲ್ಲಿ ಹೋಗಿ ಕೊಂದ್ ಹಾಕಿದ ಹೇಳ್ಬೋದು. ಹೌದಾ? ಮತ್ತೆ ಬೇಲಾಗಿ ಅವ್ನ್ ರಥ ಪಥ ಮತ್ತೆ ಆ ಬಿಲ್ಲು ಬಾಣ ಎಂತ ಕರ್ಮು ಇತ್ತಿಲ್ಲ. ಆ ಹೊತ್ತಲ್ಲಿ ಹೋಗಿ ಕೊಂದ್ ಹಾಕಿದ ಹೇಳಿ, ಮತ್ತೆ ನೀರ್ನಲ್ಲಿ ಮುಳಿಕೊಂಡು ಅವ್ನು ಕೊಂದ ಹೇಳಿ. ಇದೆಲ್ಲ ಶಾಸ್ತ್ರ ಪ್ರಕಾರ ತಪ್ಪು ಆಗ್ತು. ನಾಳೆ ಶಾಸ್ತ್ರ ಮುಗಿತೇಲೆ ಮರ. ಹಂಗಾಗಿ ಇದು ಧರ್ಮ ಹೆಂಗೆ? ಹೌದು, ಆಗ ಮತ್ತೆ ಯಾರ್ದು ಬಟ್ಟೆಗೆ ಇಟ್ಟಿರ್ತಾರಲ್ಲ ಹೋಯ್ತಿಲ್ಲ ನಿನ್ನ ಹತ್ರ ಬಂದು ಹೇಳುದು ಬೇಡ ಪುಣ್ಯಾತ್ಮ. ನಾನ್ ನಿಮ್ಗೆ ಹೇಳ್ತೀನಿ ನನ್ನ ವಿಷಯದ ಬಗ್ಗೆ. ಸರಿ ಅಲ್ಲ, ಇದು ಹಾಕೋಲ್ಲ ಸರಿ ಆಗ್ತಾನ? ಸರಿಯೇ ಅದು ಹೆಂಗ ಅದು ಹೇಳವನ ಮತ್ತೆ ನೀನ್ ನಿಂಗೆ ಯಾವಾಗೂ ಹೀಗೆ ನೋಡು. ಅದು ಸರಿಯೇ, ಇದು ಸರಿಯೇ ಕೇಳ್ತಾನೆ ಇರ್ತೇನೆ ನೀನು. ಎಂತ ಧರ್ಮ 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 ಮಾರಾಯ. ಸಮ ಆಗ್ತಾನ? ಎಂತ ಸಮ ಆಗ್ತಿಲ್ಲ? ಸಮ ಆಗ್ತು. ಈಗ ಅವಳು ಮುಳುಕಿನ ಕೂತಿದ್ದ. ಅಯ್ಯೋ, ನಿನಗೆ ಕೆಲಸವೇ ಅದು. ನಿಂಗೆ ಹುಟ್ಟಿದವ್ರು ಏನು ಗೊತ್ತಿದ್ದ? ಅಯ್ಯೋ, ಕ್ಷಾತ್ರಿಯ ನಾನೀಗಲ್ಲವಾ? ಹೌದಪ್ಪ. ಆ ಕುಲದಲ್ಲಿ ಹುಟ್ಟಿದ್ಯಾ? ಹೌದು. ಮಾಡ ಕೆಲಸದ ಹೌದು, ಎಲ್ಲ ಹೌದು. ಆದ್ರೆ ಅಡಿಕೆ ಕೂತಿದ್ದ ನೋಡು. ಅವ್ನು ಅಡ್ಕೊಳ್ಳಿ, ಎಂತದೇ ಮಾಡ್ಕೊಳ್ಳಿ ಬೇಕಾದ್ರೆ. ಕೆರೆ ಯಾವ್ದು ಗೊತ್ತಾತ? ಗೊತ್ತಿದ್ದಪ್ಪ. ಅದೇ ಕ್ಯಾಟ್ಗಿ ಒಟ್ಟಿದ್ದಲ್ಲ, ಕ್ಯಾಟ್ಗಿ ಒಟ್ಟಿ ಹತ್ರ. ಅಯ್ಯೋ, ದ್ವೈಪಾಯ. ಹಾ, ಮತ್ತ ಮೈಲ ಅಡಿಕತ್ತಾಳು. ಮತ್ತೆ ನಿಮಗೆ ಕೆಲಸ ಆಡಿದ್ದು ಅಕ್ಕಗ ಕೆಲಸ, ನಿಂಗೆ ಕೆಲಸ ಅಂತದ್ದು ಆಗಿದ್ರೆ ಧರ್ಮವನ್ನು ಕಾಪಾಡೋ ನಿಂಗಲ್ಲವ. ಹೌದು. ಇನ್ನು ಎಷ್ಟು ಕಾಲ ಹೀಗೆ ಇರ್ತೀರಿ? ಈ ಬುದ್ಧಕ್ಕೆ ಶಕ್ತಿಯಲ್ಲಿ ಅಂತಕ್ಕೆದಲ್ಲವ. ಹೌದು, ಧರ್ಮ ಕಾಪಾಡುಲೆ. ಧರ್ಮ ಕಾಪಾಡು ಅಂದ್ರೆ ಈ ಕೆಟ್ಟ ಕೆಲಸ ಯಾರು ಮಾಡ್ತಾವಳು? ಅಕ್ಕನ ಕೊಂದಾಕ ನೀಗ. ಅಕ್ಕನ ಕೊಂದಾಕ ಆಮೇಲೆ ಪೀಠ ಇರೋ ಅಲ್ದ. ಎಂತದ್ದು? ಈಗ ಕೆಟ್ಟವ್ರನ್ನ ಕೊಲ್ಲಕೊಳ್ಳೋದು ಒಪ್ಪಿಗೆ. ಹೌದು. ಇಷ್ಟೊಳಗೆ ಕೊಂದಿದ್ಯಾ, ನಾಳೆ ಗೊತ್ತು ಕೊಲ್ತೀಯ, ಆ ಪ್ರಶ್ನೆ ಬೇರೆ. ಎಷ್ಟು ಜನ ಹತ್ತದ? ಆದ್ರೆ ಇವ ಕೆಟ್ಟವಾಳ ಅಂತ ಆಗಕ್ಕತ್ತಲ್ಲ. ಏ ದೇವರೇ, ಎಲ್ಲ ಮತ್ತೆ ಆದ್ಮೇಲೆ ಹೌದಪ್ಪ. ಎಂತ ಮಾಡಿದ್ದಾಳೆ ಎಲ್ಲ ಮರ್ತೋದ ನಿಮಗೆ. ಅವು 12 ಮಾಡಿದ್ದಾನ ಪಾಪಿ. ಎಷ್ಟು ನೋಡಿ
ನಿಮ್ಮ ವಿಪಿನಕ್ಕೆ ಅಂಟಿದ ಕೋಡಿ ನಿಮ್ಮ ವಿಪಿನಕ್ಕೆ ಅಂಟಿದ ಕೋಡಿ ನಿಮ್ಮ ವಿಪಿನಕ್ಕೆ ಅಂಟಿದ ಕೋಡಿ ಧ್ರುಪದ ಜಸೀರೆಯ ಅಪಹರಿಸಿದವನು ಧ್ರುಪದ ಜಸೀರೆಯ ಅಪಹರಿಸಿದನು